ಡಿಮ್ಯಾಂಡ್ ಇರುವಾಗ ವ್ಯಾಪಾರಸ್ಥನ ಭಗವಂತ ಥರ ನೋಡ್ತಾನೆ. ಆ್ಯಕ್ಷನ್ ಮಂಡಿನಲ್ಲಿ ಡಿಮ್ಯಾಂಡ್ ಇದ್ದರೆ ಅವನು, ಯಾಕಂದರೆ ಅವ್ರ ಕಮಿಷನ್ ಜಾಸ್ತಿ ಬರುತ್ತದಲ್ಲ, 15%. 1000 ರೂಪೀಸ್ ಒಂದು ಬಾಕ್ಸ್ ಅಂದರೆ ಒಂದು 1,00,000 ಬಾಕ್ಸ್ ಸೇಲ್ ಮಾಡಿದರೆ 15% 10% ಕಮ್ಮಿ ಎಷ್ಟಾಯಿತು? ನಾವು ಯಾವಾಗ ದುಡಿಬೇಕು? ಒಂದು ದಿನ ಕೋಟಿಗಳಲ್ಲಿ ಸಂಪಾದನೆ ಬರ್ತಾವ್ರಿ. ಆ ಟೈಮಲ್ಲಿ ಏನು ಗೊತ್ತಾ, ಅವ್ನು ಮಂಡಿಗೆ ಹೋಗಿದ್ರೆಲ್ಲ ಕಮಿಷನ್ ಬರೋದು, ಬೇರೆ ಮಂಡಿಗೆ ಹೋಗಿದ್ರೆ ಕಮಿಷನ್ ಬರಲ್ಲಲ್ಲ. ಅದಕ್ಕೋಸ್ಕರ ಅವರು ಎಲ್ಲ ರೆಸ್ಪೆಕ್ಟ್ ಕೊಡ್ತಾರು, ಮುಂಚೆ ಅಡ್ವಾನ್ಸ್ ದುಡ್ಡು ಕೊಡ್ತಾರು, ಪಾಮ್ ಹತ್ರ ಬರ್ತಾರು, ನಿಮ್ಮ ಅಂಗಡಿ ಹತ್ರ ಎಲ್ಲದೂ ಒಳ್ಳೆ ಗೌರವ ಕೊಡ್ತಾರೆ. ಅದೇ ರೇಟ್ ಇಲ್ಲ ಅಂದರೆ ನಿಮ್ಮ ನಾಯಿ ಥರ ನೋಡ್ತಾರೆ ಅವರು, ಯಾರು ಅಷ್ಟು ಥರ ಇರ್ತದೆ. ಸೊ ಇವೆಲ್ಲ ನಾವು ನೋಡಿದೆ. ಏನಕ್ಕೆ ಹಿಂಗೆಲ್ಲ ರಾಮಾಯಣ ನಮಗೆ ಇದಿದೆ ನೋಡೋಣ ನೀ, ನಾವೇ ಸ್ಟಾರ್ಟ್ ಮಾಡೋಣ ನೀ ಸ್ಟಾರ್ಟ್ ಮಾಡಿದ್ವಿ. 20 years in ಸೇಲ್ಸ್ ಎಲ್ಲ ನೋಡಿ ಒಂದ್ಸತಿ ನೀರು ಕುಡಿದು ಆಮೇಲೆ ಪ್ಯಾರ್ಲಲ್ಲಿ ನಿಮ್ಮದೇ ಆದಂಥ ಬೆಳೆಯನ್ನೆಲ್ಲ ಬೆಳೆದು ಅಲ್ಲೂ ಏನೋ ಒಂದು ಕಷ್ಟಗಳು ಬಂದು ಆಮೇಲೆ ಇದೇನು ಇವ್ರ ಕೈಲಿ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡೋಣ. ಯಾಕಂದರೆ 15% ನಮಗೆ ಸಿಗುತ್ತದೆ. ಅಷ್ಟು ಒಳಗಡೆ ಏನಾಗೋದು, ಈ ಕಂಪನೀಸ್ ಕೂಡ ನಮ್ಗೆ ಗೊತ್ತಾಗಿತ್ತು ಈ ಥರ ಮಾಡ್ಬೋದು, ಈ ಥರ ಡೈರೆಕ್ಟ್. ಅವಾಗ ನಿಮಗೂ ಗೊತ್ತು 2010 ಈ ಕಾರ್ಪೊರೇಟ್ ಅಕೌಂಟ್ಸು ಇದೆಲ್ಲ ಬಂದಿದೆ. ಅದಕ್ಕೆ ಮುಂಚೆ ಏನಿಲ್ಲ. ಅದಕ್ಕೆ ಮುಂಚೆ ಎಲ್ಲ 90% ಸಿಟಿ ಮಾರ್ಕೆಟಲ್ಲೇ ತಗೊಳ್ತಾ ಇದ್ರು.